ಎಸ್ ಮಾಜಿ ಸಚಿವ ಮೇಟಿ ಮಕ್ಕಳಲ್ಲೇ ಒಮ್ಮತ ಅನ್ನೋದು ಮೂಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಂಧಾನ ಸಭೆ ಫೇಲ್ ಆಗಿರೋದು. ಕಾಂಗ್ರೆಸ್ಗೆ ತಲೆನೋವಾಯ್ತು ಬಾಗಲಕೋಟೆ ಟಿಕೆಟ್. ಮಲ್ಲಿಕಾರ್ಜುನ ಮೇಟಿ ಉಮೇಶ್ ಜೊತೆ ಮೀಟಿಂಗ್ ಅನ್ನು ನಡೆಸಿದ್ರು. ಮೇಟಿ ಪುತ್ರರ ಜೊತೆ ಸಿಎಂ ನಡೆಸಿದ ಸಂಧಾನ ವಿಫಲವಾಗಿದೆ ಅನ್ನೋದು. ಇನ್ನು ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆದಂತಹ ಮೀಟಿಂಗ್ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಇದರಿಂದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಅನ್ನೋದು ಜೋರಾಗಿದೆ. ಮೇಟಿ ಕುಟುಂಬಕ್ಕೆ ಟಿಕೆಟ್ ತಪ್ಪಿದ್ರೆ ನಮಗೆ ಟಿಕೆಟ್ ನೀಡಿ ಎಂಬ ಕೂಗು ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್, ಕಾಂಗ್ರೆಸ್ ನಾಯಕಿ ರಕ್ಷಿತಾ ಈಟಿ ಸೇರಿದಂತೆ ಹಲವರಿಂದ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಎಸ್ ಮಾಜಿ ಸಚಿವ ಮೇಟಿಯವರ ನಿಧನದಿಂದ ತೆರವಾದಂತಹ ಕ್ಷೇತ್ರಕ್ಕೆ ಇದೀಗ ಬೈ ಎಲೆಕ್ಷನ್ ನಡೀತಾ ಇದೆ. ಬಟ್ ಈ ಒಂದು ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಮುಸುಕಿನ ಕಾದಾಟ ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷದಿಂದ ಮೇಟಿ ಕುಟುಂಬದವರಿಗೆ ನಾವು ಟಿಕೆಟ್ ಅನ್ನ ಕೊಡುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ರು. ಬಟ್ ಮೇಟಿ ಪುತ್ರರಾದಂತಹ ಮಲ್ಲಿಕಾರ್ಜುನ್, ಉಮೇಶ್ ಮತ್ತು ಪುತ್ರಿಯರಾದಂತಹ ಬಾಯಕ ಮತ್ತು ಮಹಾದೇವಿ ಜೊತೆ ಸಿಎಂ ಅವರು ಮಾತುಕತೆಯನ್ನ ನಡೆಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಈ ವೇಳೆ ಕುಟುಂಬದವರೆಲ್ಲೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು, ನಿಮ್ಮ ಮನೆಯಲ್ಲಿಯೇ ಒಬ್ಬರಿಗೆ ಟಿಕೆಟ್ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಕೂಡ ಭರವಸೆಯನ್ನ ನೀಡಿದ್ರು. ಬಟ್ ಅವರಲ್ಲಿ ಒಮ್ಮತ ಮೂಡದೇ ಇರೋ ಕಾರಣ ಫೇಲ್ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಬಟ್ ಎಲ್ಲರೂ ಒಗ್ಗಟ್ಟಿನಿಂದ ಹೋದರೆ ಒಳ್ಳೇದಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಅನ್ನು ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆಯನ್ನ ನಡೆಸಿರೋ ನಡುವೆ ಉಮೇಶ್ ಟಿಕೆಟ್ ಆಕಾಂಕ್ಷಿ ಆಗಿರುವುದು ಮತ್ತು ಟಿಕೆಟ್ ಸಿಗದೇ ಇದ್ರೆ ಬಂಡಾಯ ಬಾವುಟ ಹಾರಿಸುವುದಾಗಿ ಕಿರಿಯ ಪುತ್ರಿ ಮಹಾದೇವಿ ಕೂಡ ಎಚ್ಚರಿಕೆಯನ್ನ ನೀಡಿರುವುದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಮೇಟಿ ಕುಟುಂಬಕ್ಕೆ ಬಿಟ್ಟು ಬೇರೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಅನ್ನ ನೀವು ಕೊಡೋದಕ್ಕೆ ಯೋಚನೆ ಮಾಡಿದ್ರೆ ನಮ್ಮನ್ನು ಕೂಡ ಪರಿಗಣಿಸಿ ಅಂತ ವೀಣಾ ಕಾಶಪ್ಪನವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯವರು ಮತ್ತೆ ಕಾಂಗ್ರೆಸ್ ನಾಯಕಿ ರಕ್ಷಿತಾ ಈಟಿ ಸೇರಿ ಹಲವರಿಂದ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡಲಾಗಿದೆ. ಏನು ಏಪ್ರಿಲ್ 9ಕ್ಕೆ ಮತದಾನ ಇದೆ. ಬಹಳಷ್ಟು ಕಡಿಮೆ ಸಮಯ ಇರೋದ್ರಿಂದ ಕಾಂಗ್ರೆಸ್ಗೂ ಕೂಡ ಟಿಕೆಟ್ ಅನ್ನ ಹಂಚಿಕೆ ಮಾಡೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ, ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು. ಬಾಗಲಕೋಟೆಯಲ್ಲಿ ಏನು ಮೇಟಿ ಕುಟುಂಬಕ್ಕೆ ಕೊಡಬೇಕೆನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು ಹೈಕಮಾಂಡ್ ಮತ್ತೆ ಸಿಎಂ ಮತ್ತು ಡಿಸಿಎಂ ಕೂಡ. ಬಟ್ ಸಭೆಯನ್ನ ಮಾಡಿದ್ರು ಕೂಡ ಸಂಧಾನ ಸಭೆ ವಿಫಲ ಆಗಿರೋದು ಇದೀಗ ಈ ಒಂದು ಟಿಕೆಟ್ ಅನ್ನೋದು ಕಾಂಗ್ರೆಸ್ಗೆ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿರೋದು. ಮೇಟಿ ಸಾಹೇಬ್ರ ನಿಧನದಿಂದ ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಇದಾಗಬಾರ್ದಿತ್ತು, ಆದ್ರೆ ವಿಧಿ ಆಟ. ಇವತ್ತು ವರಿಷ್ಠರೆಲ್ಲ ಸೇರಿ ಮೇಟಿ ಸಾಹೇಬ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮೇಟಿ ಸಾಹೇಬ್ರಿಗೆ ಹೆಂಗೆ ನಾನು ಒಂದು ಕಾರ್ಯಕರ್ತಳಾಗಿ ನಾನು ಕೆಲಸ ಮಾಡಿದ್ದೆ, ಅದೇ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಯಾರಿಗೆ ಟಿಕೆಟ್ ಕೊಡ್ಲಿ ಅವ್ರ ಮಕ್ಕಳಿಗೆ ನಾನು ಅದೇ ಒಂದು ನಿಷ್ಠೆಯಿಂದ ಇವತ್ತು ಅವ್ರದ್ದು ಕೂಡ ಇಲೆಕ್ಷನ್ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಬಿಟ್ಟು ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದಲ್ಲಿ ನನ್ನನ್ನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ 17 ವರ್ಷ ನಾನು ಪಕ್ಷದಲ್ಲಿ ನಿಷ್ಠಾವಂತ ಕೆಲಸ ಮಾಡಿದ್ದೀನಿ. 7 ವರ್ಷ ಮಹಿಳಾ ಅಧ್ಯಕ್ಷಳಾಗಿ ಹಾಗೂ ಇನ್ ಮಿಕ್ಕಿದ್ದು ಕಾರ್ಯಕರ್ತಳಾಗಿ ನಾನು ಪಕ್ಷಕ್ಕೆ ಸೇವೆ ಕೊಟ್ಟಿದ್ದೀನಿ. ಇವತ್ತು ನಮ್ MP ಇಲೆಕ್ಷನ್ ಟೈಮಲ್ಲೂ ಕೂಡ ನಾನು ಟಿಕೆಟ್ನ ಕೇಳಿದ್ದೆ, ಪೈಪೋಟಿನೂ ಮಾಡಿದ್ದೆ. ಆದ್ರೆ ಆ ಟೈಮಲ್ಲಿ ವರಿಷ್ಠರು ಮುಂದೆ ಒಂದು ಒಳ್ಳೆ ಅವಕಾಶ ನಿನಗೆ ಸಿಗುತ್ತೆ ಅಂತ ನನಗೆ ಹೇಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ನಾನು ಇವತ್ತಿಗೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಳಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಮುಂದೂ ಕೂಡ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಬಿಟ್ಟು ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದಲ್ಲಿ ನನ್ನನ್ನು ಫಸ್ಟ್ ಕನ್ಸಿಡರ್ ಮಾಡಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಮೇಟಿ ಸಾಹೇಬ್ರು ಹಾಗೂ ಅವ್ರ ಕುಟುಂಬ ಏನ್ ಬರ್ತಲ್ಲ ನನ್ಗೆ. ನಾನು ಕೂಡ ಅವ್ರ ಮನೇಲಿ ಹುಟ್ಟಿ ಬೆಳೆದಿಲ್ಲ ಅನ್ನೋದು ಒಂದೇ, ಆದ್ರೆ ಅವ್ರ ಕುಟುಂಬಕ್ಕೆ ತುಂಬಾ ಹತ್ರದವಳು ನಾನು. ಅವ್ರ ಒಂದು ಆಶೀರ್ವಾದದಿಂದ ಹಾಗೂ ಜನರ ಆಶೀರ್ವಾದದಿಂದ ಎಲ್ಲ ಒಂದು ವರಿಷ್ಠರ ಆಶೀರ್ವಾದದಿಂದ ನಾನು ಇಷ್ಟು ಮುಂದೆ ಬರಕ್ ಆಗೈತಿ. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಇಷ್ಟು ಮುಂದೆ ಬರಕ್ ಆಗ್ತಿರ್ಲಿಲ್ಲ.
ಸೊ ಆ ಒಂದ್ ನಿಟ್ಟಿನಲ್ಲಿ ಇವತ್ ನಾನು ವರಿಷ್ಠರಿಗೆ ಒಂದೇ ಒಂದ್ ಮಾತು ಕೇಳೋದಂದ್ರೆ, ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದ್ರೆ ನನ್ನನ್ನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ.